ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ನವೆಂಬರ್ 29, ನವೆಂಬರ್ 30, 2024ರಂದು ಬೆಂಗಳೂರಿನ ಜಯನಗರ 5ನೇ ಬ್ಲಾಕಲ್ಲಿರುವಂತಹ ಶಾಲಿನಿ ಗ್ರೌಂಡಲ್ಲಿ ನ್ಯೂಸ್ 18 ಅವರು ಕರುನಾಡ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿದ್ರು. ಹಾಗೆ ಮಹಿಳೆಯರಿಗೆ ಅಂತ ಕುಕಿಂಗ್ ಕಾಂಪಿಟೇಷನ್ ಅನ್ನು ಕೂಡ ಏರ್ಪಡಿಸಿದ್ರು. ಮೊದಲನೇ ಭಾಗವನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಯಾರಾದರೂ ನೋಡದೆ ಹೋದರೆ ನೋಡಿ. ಹಾಗೆ ಇದು 2ನೇ ಭಾಗ ಆಗಿದೆ. ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇಲ್ಲಿ ಏನೇನು ವಿಶೇಷವಾದ ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೇನು ವಿಶೇಷತೆಗಳಿವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಎರಡು ದಿನ ಇಲ್ಲಿ ನಡೆದಂತಹ ಕುಕಿಂಗ್ ಕಾಂಪಿಟೇಷನ್ನಲ್ಲಿ ಪ್ರತಿದಿನ 5 ಜನರನ್ನು ಫೈನಲ್ಗೆ ಅಂತ ಸಿಲೆಕ್ಟ್ ಮಾಡಿದರು. ಹಾಗೆ 2ನೇ ದಿನ ಆದ 30ನೇ ತಾರೀಕಿನಂದು ನಾನು ಇಲ್ಲಿ ಭಾಗವಹಿಸಿದ್ದೆ ಕುಕಿಂಗ್ ಕಾಂಪಿಟೇಷನ್ನಲ್ಲಿ. ಒಂದು ಸ್ವೀಟ್ ಡಿಶ್ ಹಾಗೆ ಒಂದು ಖಾರ ಡಿಶನ್ನು ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲಿ ಇಡ್ಬೋದಾಗಿತ್ತು. ನಾನು ಸ್ವೀಟಲ್ಲಿ ಮಾಡಿರೋದು ಸಪಾದ ಭಕ್ಷ್ಯ ಅಂತ. ಇದು ನಮ್ಮೂರ ಕಡೆ ಎಲ್ಲ ಸತ್ಯನಾರಾಯಣ ಪೂಜೆಯಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತ ಇಡ್ತಾರೆ. ಇದಕ್ಕೆ ನಾನು ರವೆ, ಬಾಳೆಹಣ್ಣು, ತುಪ್ಪ, ಹಾಲು ಹಾಗೆ ಸಕ್ಕರೆಯನ್ನು ಉಪಯೋಗಿಸಿ ಮಾಡಿದ್ದೀನಿ. ಹಾಗೆ ಖಾರ ಡಿಶಲ್ಲಿ ನಾನು ಮಂಗಳೂರು ಸೌತೆಕಾಯಿ ಬಜ್ಜಿಯನ್ನು ಮಾಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ಉದ್ದಿನ ಬೇಳೆ ಜೊತೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ, ಜೀರಿಗೆ, ಅರಿಶಿನ, ಇಂಗು, ಶುಂಠಿ ಇಷ್ಟನ್ನು ಉಪಯೋಗಿಸಿ ಮಾಡಿದ್ದೀನಿ. ಮಂಗಳೂರು ಸೌತೆಕಾಯಿ ಬಜ್ಜಿ ಬಗ್ಗೆ ಹೇಳಬೇಕು ಅಂದರೆ ಹೆಚ್ಚಾಗಿ ಇದನ್ನು ಮಲೆನಾಡು ಕಡೆ ಎಲ್ಲ ಮಗೆಕಾಯಿ ಅಂತ ಬೆಳೀತಾರೆ, ಅದರಲ್ಲಿ ಮಾಡ್ತಾರೆ. ಇಲ್ಲಿ ಅದು ಸಿಗದೆ ಹೋದ ಕಾರಣದಿಂದ ಅದೇ ತರಹ ಹೋಲಿಕೆ ಇರುವಂತಹ ಮಂಗಳೂರು ಸೌತೆಕಾಯಿಯನ್ನು ಉಪಯೋಗಿಸ್ಕೊಂಡು ನಾನು ಮಾಡಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಕೂಡ. ಹಾಗೆ ಇಡೀ ದಿನ ಇಟ್ಟರೂ ಕೂಡ ಸ್ವಲ್ಪನೂ ಇದರ ಟೇಸ್ಟು ಚೇಂಜ್ ಆಗೋದಿಲ್ಲ. ಸಾಮಾನ್ಯವಾಗಿ ಕಡಲೆ ಹಿಟ್ಟಿನ ಬಜ್ಜಿಯನ್ನು ನಾವು ಮಾಡಿದಾಗ ಅದು ಬಿಸಿ ಇರುವಾಗಷ್ಟೇ ಚೆನ್ನಾಗಿರುತ್ತೆ, ಆಮೇಲೆ ಅದರ ಟೇಸ್ಟ್ ಹೋಗಿಬಿಡತ್ತೆ. ಇದು ಹಾಗಲ್ಲ, ಇದು ಇಡೀ ದಿನ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪನೂ ನಿಮಗೆ ಗೊತ್ತಾಗೋದಿಲ್ಲ ಇದು ಮಂಗಳೂರು ಸೌತೆಕಾಯಿ ಬಜ್ಜಿಯಿಂದ ಮಾಡಿರೋದು ಅಂತ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗತ್ತೆ. ಇದನ್ನು ಹೆಚ್ಚಾಗಿ ಮಲೆನಾಡು ಕಡೆ ಎಲ್ಲ ಹಿರಿಯರ ದಿವಸ ಅಂದರೆ ತಿಥಿಯಲ್ಲಿ ಮಾಡ್ತಾರೆ. ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಉಳಿದವರು ಕೂಡ ಏನೇನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಮೇಡಮ್. ಹಾಯ್. ಏನ್ ಮಾಡ್ಕೊಂಡು ಬಂದಿದ್ದೀರಾ? ತಿಂಡಿ ಬಂದು ಸಜ್ಜಪ್ಪ. ಇದಕ್ಕೆ ಸಜ್ಜಪ್ಪ ಅಂತ ಹೇಳ್ತಾರಾ? ಹೌದು, ಸಜ್ಜಪ್ಪ ಅಂತ ಹೇಳ್ತಾರೆ ಇದಕ್ಕೆ. ಹೌದು. ನೀವ್ ಯಾವ ಏರಿಯಾದಿಂದ ನಾವು ಬಂದಿದ್ದೀರಾ? ರಾಜಾಜಿನಗರ. ರಾಜಾಜಿನಗರದಿಂದ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಮಸ್ತೆ. ನಮಸ್ಕಾರ. ನೋಡಿ, ಈ ವಯಸ್ಸಲ್ಲೂ ಇಂಟ್ರೆಸ್ಟ್ ಇಂದ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ಎಲ್ಲಿಂದ ಬಂದಿದ್ದೀರಾ? ನಾವು ಕೋಡಿ ಚಿಕ್ಕನಹಳ್ಳಿ. ಹೌದಾ? ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ನಾವು ಸೀದ ಅಪ್ಪಚ್ಚಿ ಮಾಡ್ಕೊಂಡೇವ್. ಗಾರಿಗೆ ಅಂತ ನೋಡ್ರಿ, ಕುಂಬಳಕಾಯ್ದು ಮತ್ತೆ ಖಾರದ ಅಪ್ಪಚ್ಚಿ. ನೀವು ಉತ್ತರ ಕರ್ನಾಟಕದವರ? ಬೆಳಗಾವ್. ಹೌದಾ? ನಿಮ್ ಕಡೆ ಸ್ಪೆಷಲ್ ಮಾಡಿದೀರಾ?
ಹಾಯ್, ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಕೋಣನಕುಂಟೆಯಿಂದ ಬಂದಿದ್ದು. ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಸ್ಪೆಷಲ್ ಆಗಿ? ಸ್ಪೆಷಲ್ ಸ್ವೀಟ್ ಕಾರ್ನ್ ಕಬಾಬ್ ಹಾಗೆ ಕುಡೋ ಮಿಲೆಟ್ ಖೀರ್, ಮಿಲೆಟ್ ಮತ್ತೆ ಕಲರ್ ಬೀಟ್ರೂಟ್. ಹೌದಾ, ನೈಸ್. ಡಿಶ್ ಅಲ್ಲಿ ಸ್ವೀಟ್ ಕಾರ್ನ್ ಕಬಾಬ್, ನೋ ಆನಿಯನ್ ನೋ ಗಾರ್ಲಿಕ್. ನೈಸ್, ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಹಾಯ್, ಎಲ್ಲಿಂದ ಬಂದಿದ್ದೀರಾ? ನಾವು ಅತ್ತಿಬೆಲೆಯಿಂದ ಬಂದಿದ್ದೀವಿ. ಬೆಂಗಳೂರಲ್ಲಿ ಅತ್ತಿಬೆಲೆ ಇದರಿಂದ ಬಂದಿದ್ದೀವಿ. ಸ್ಪೆಷಲ್ ಆಗಿ ಏನ್ ರೆಡಿ ಮಾಡ್ಕೊಂಡು? ಸ್ಪೆಷಲ್ ಆಗಿ ನಾನು ಇವತ್ತು ಕಡಲೆ ಬೀಜ ಹೋಳ್ಗೆ ಮತ್ತೆ ಮೆಂತೆ ಕಾಳು ಕಡುಬು. ಅಂದ್ರೆ ಮೆಂತೆ ಆಕ್ಚುಲಿ ತುಂಬಾ ಕಹಿ ಅಂತ ಯಾರು ತಿನ್ನಕ್ ಇಷ್ಟ ಪಡಲ್ಲ. ಅದನ್ನೇ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಅದ್ಭುತವಾಗಿ ಒಂದು ಡಿಶ್ ಮಾಡ್ಕೊಂಡು, ಇದು ಆಕ್ಚುಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಹೌದಾ? ಉತ್ತರ ಕರ್ನಾಟಕ ಶೇಂಗಾ ಅಂದ ತಕ್ಷಣ ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದೀರಾ. ಆಲ್ ದಿ ಬೆಸ್ಟ್ ನಿಮ್ಗೆ. ಹಾಯ್ ಮೇಡಮ್. ಹಾಯ್, ಎಲ್ಲಿಂದ ಬಂದಿದ್ದೀರಾ? ಕಾಮಾಖ್ಯ ನಗರ. ರಾಮಮೂರ್ತಿ ನಗರ ದೂರಿಂದ ಬಂದಿದ್ದೀರಾ. ಏನ್ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾ? ಇವತ್ತು ರಾಗಿ ಫ್ಲೆಕ್ಸ್ ಇಂದ ಟ್ರಫಲ್ ಮಾಡಿದೀನಿ, ಮತ್ತೆ ಇದು ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಂಡು ನಿಪ್ಪಟ್ ಮಾಡಿದೀನಿ. ಯಾವ್ದಲ್ಲೂ ಆಡೆಡ್ ಕಲರ್ಸ್ ಇಲ್ಲ. ಇದು ಪಂಪ್ಕಿನ್ ಅಲ್ಲಿ ಮಾಡಿರೋದು, ಇದೆಲ್ಲ ಬೀಟ್ರೂಟ್ ಮಾಡಿರೋದು, ಇದು ಕ್ಯಾರೆಟ್ ಅಲ್ಲಿ ಮಾಡಿರೋದು. ಯಾವ್ದು ಆಡೆಡ್ ಕಲರ್ಸ್ ಇಲ್ಲ, ಫ್ಲೇವರ್ಸ್ ಇಲ್ಲ. ಹೆಲ್ದಿ ಆಗಿದೆ. ಮತ್ತೆ ಆರಿಗ್ಯಾನೋ ಯೂಸ್ ಮಾಡಿದೀನಿ ಜಾಸ್ತಿ. ಇದೇನು? ಇದು ಬಂದ್ಬಿಟ್ಟು ರಾಗಿ ಫ್ಲೆಕ್ಸ್ ಮತ್ತೆ ಪನ್ನೀರ್ ಟ್ರಫಲ್. ರಾಗಿ ಫ್ಲೆಕ್ಸ್ ಕೋಟಿಂಗ್ ಇದೆ, ಪನ್ನೀರ್ ಸ್ಟಫ್ ಇದೆ ಒಳಗಡೆ, ಡ್ರೈ ಫ್ರೂಟ್ ಸ್ಟಫ್ ಇದೆ ಹಾಕಿ ಮಾಡಿರೋದಾ? ಓಕೆ, ಆಲ್ ದಿ ಬೆಸ್ಟ್ ನಿಮ್ಗೆ. ಹಾಯ್ ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ಹನುಮನ್ ನಗರ. ಏನ್ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾ? ಇದು ಆಲಿಪಾಕು, ಅದು ಬೆಳಗಾಂ ಸ್ಪೆಷಲ್. ಓಕೆ, ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಆಗೋದು? ಹೌದು, ಉತ್ತರ ಕನ್ನಡ ಸ್ಪೆಷಲ್. ಆಲಿಪಾಕ್. ಇದು ಅಳವಿ ಉಂಡಿ. ಅಳವಿ ಉಂಡೆ. ಓಕೆ, ಹಾಲಿನ ಸ್ವೀಟ್ಸ್ ಅಂತ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಹಾಯ್ ಮೇಡಮ್. ಹಾಯ್ ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ಯಾವ ಏರಿಯಾದಿಂದ? ಬ್ಯಾಂಗ್ಳೂರ್ నుంచి. ಡ್ರೈ ಫ್ರೂಟ್ ಸ್ಪೆಷಲ್ ಆಗಿ ಮಾಡಿದ್ದೀರಾ? ಡ್ರೈ ಫ್ರೂಟ್ ಗಮ್ ಸ್ವೀಟ್, ಲೆಮನ್ ಕಾರಸ್. ಓಕೆ, ತೋರಿಸಿ. ಇದು ಸ್ವೀಟಾ? ಸ್ವೀಟ್, ಹೆಲ್ದಿ ಸ್ವೀಟ್. ಇದು ಖಾರ ಡಿಶ್. ಖಾರ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಹಾಯ್, ನೀವು ಎಲ್ಲಿಂದ ಬಂದಿದ್ದೀರಾ? ಯಾವ ಏರಿಯಾದಿಂದ? ನಾನು ಬೆಂಗಳೂರು ರಾಜಾಜಿನಗರ. ಹೌದಾ, ಏನ್ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾ ಕಾಂಪಿಟೇಷನ್ಗೆ? ಇದು ಸಕ್ಕರೆಯಿಂದ ಒಂದು ಪೇಡ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಇದು ಜೋಳ ಮತ್ತೆ ಹೆಸರು ಕಾಳು ಮೊಳಕೆ ಕಟ್ಟಿದ್ದು. ತೋರಿಸಿ ಹಾಗಾದ್ರೆ. ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಮತ್ತೆ ರೆಡ್ ಮತ್ತೆ ಎಲ್ಲೋ ತರ ಇದು ಮಾಡ್ಬಿಟ್ಟು. ಇದು ಏನಿದು? ಖಾರ ಡಿಶ್. ಇದು ಏನ್ ಹೇಳ್ತಾರೆ? ಇದಕ್ಕೆ ಹಾವಿಯಿಂದ ಮಾಡಿರುವ ಖಾರ ಡಿಶ್ ಅಂತಾನೆ. ನಾನು ನೇಮ್ ಕೊಟ್ಟಿರ್ಲಿಲ್ಲ. ಹೊಸ ರುಚಿ ಆಗಾದ್ರೆ. ಓಕೆ, ಸ್ವೀಟ್ ಅಲ್ಲಿ ಏನ್ ಮಾಡಿದೀರಾ? ಪೇಡ ಅಂತ. ಇದು ಸಕ್ಕರೆ ಎಲ್ಲ ಹುರಿದ್ಬಿಟ್ಟು ಹುರಿಬೇಕು ಸಕ್ಕರೆನ, ಮತ್ತೆ ಅದಕ್ಕೆ ಮಿಲ್ಕ್ ಹಾಕ್ಬೇಕು. ಹಾಕ್ಬಿಟ್ಟು ಅದು ಚೆನ್ನಾಗಿ ಇದಾದ್ಮೇಲೆ ಮಿಲ್ಕ್ ಪೌಡರ್ ಬೇರೆ ಒಂದ್ ಕಪ್ ಹಾಕಿ, ಎಲ್ಲ ಕಾಲ್ ಕಪ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ಚೆನ್ನಾಗಿ ಇದು ಮಾಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಅದು ಮಾತ್ರ ಬಿಡ್ಬಾರ್ದು ತಳ. ಆಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಬಿಟ್ಟು ಆಮೇಲೆ ನಾವು ಯಾವ ಆಕಾರಕ್ಕೆ ಬೇಕಾಗಿತ್ತು ಆ ತರ ಕಟ್ ಮಾಡ್ಬೋದು. ಇಲ್ಲ ಉಂಡೆ ಮಾಡ್ಬಿಟ್ಟು ಈ ತರ ನೋಡಿ, ಈ ತರ ಮಾಡ್ಬೋದು. ಚೆನ್ನಾಗಿದೆ. ಒಣ ಕೊಬ್ಬರಿ ಇರುತ್ತಲ್ಲ, ಆಲ್ ದಿ ಬೆಸ್ಟ್ ನಿಮ್ಗೆ. ಇದು ಮಾಡ್ಬೋದು. ಹಾಯ್ ಮೇಡಮ್, ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ ನೀವು? ಯಾವ ಏರಿಯಾ? ಮೇಡಮ್, ವಿಜಯನಗರ. ವಿಜಯನಗರ. ಏನ್ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿದ್ದೀರಾ? ಕಟೋರಿ ಚಾಟ್ ಮಾಡಿದೀನಿ, ಮತ್ತೆ ರಾಗಿ ಲಡ್ಡು ಮಾಡಿದೀನಿ. ತೋರಿಸಿ ಹಾಗಾದ್ರೆ ನಿಮ್ ಡಿಶ್ ಅನ್ನ. ರಾಗಿ ಲಡ್ಡು, ಈ ಕಡೆ ರಾಗಿ ಲಡ್ಡು, ಇದು ಕಟೋರಿ ಚಾಟ್. ಇದು ಕಟೋರಿ ಚಾಟ್. ಕಟೋರಿ ಮನೆಯಲ್ಲೇ ಮಾಡಿರೋದು ನಾನು. ಕಟೋರಿ ಮನೆಯಲ್ಲಿ ಮಾಡಿದ್ದೀನಿ. ಇದಕ್ಕೆ ಬಟಾಣಿ, ಆಲೂಗಡ್ಡೆ, ಸ್ವೀಟ್ ಚಟ್ನಿ, ಪುದೀನಾ ಚಟ್ನಿ, ಸೇವ್, ಆಮೇಲೆ ಗರಂ ಇದು ಚಾಟ್ ಮಸಾಲ ಅದನ್ನ ಹಾಕ್ಬಿಟ್ಟು ಮಾಡಿದೆ. ಈ ರಾಗಿ ಲಡ್ಡುಗೆ ರಾಗಿ ಪೌಡರ್ನ ಚೆನ್ನಾಗಿ ಹುರ್ಕೊಂಡಿದೀನಿ ತುಪ್ಪದಲ್ಲಿ. ಅದಕ್ಕೆ ಬೆಲ್ಲ ಮತ್ತೆ ಕೊಬ್ಬರಿ, ಕಡಲೆಕಾಯಿ ಬೀಜ ಪುಡಿ ಹಾಕ್ಬಿಟ್ಟು ಹುರ್ಕೊಂಡ್ಬಿಟ್ಟು ಉಂಡೆ ಕಟ್ಟಿರೋದು. ನೈಸ್.
ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿಯೇ ಎಲ್ಲರೂ ಮಾಡ್ಕೊಂಡು ಬಂದಿದ್ರು. ಹಾಗೆ ಒಂದು ಅಡುಗೆ ಮಾಡಬೇಕು ಅಂದರೆ ಅಲ್ಲಿ ಪ್ರೀತಿ ಇರುತ್ತೆ, ಹಾಗೆ ಕಾಳಜಿ ಇರುತ್ತೆ, ಹಾಗೆ ಆರೋಗ್ಯದ ಬಗ್ಗೆ ಒಂದು ವಿಶೇಷವಾದ ಒಲವು ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಅಡುಗೆ ಮಾಡೋದ್ರಲ್ಲಿ ಎಷ್ಟೊಂದು ಖುಷಿ ಇದೆ. ಹಾಗೆ ಕುಕ್ಕಿಂಗ್ ಕಾಂಪಿಟೇಷನ್ನಲ್ಲಿ ನಾವೆಲ್ಲರೂ ಭಾಗವಹಿಸುವಾಗ ಒಂದಷ್ಟು ವಿಷಯಗಳನ್ನು ಗಮನದಲ್ಲಿಟ್ಕೊಂಡ್ರೆ ಒಳ್ಳೆಯದು. ನಾವು ಏನು ಅಡುಗೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದು ಎಷ್ಟು ಹೆಲ್ದಿಯಾಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲದೆ ಅದರ ರುಚಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ನಾವು ಯಾವ ರೀತಿ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ನೋಡೋರಿಗೂ ಕೂಡ ಅದು ತುಂಬ ಇಷ್ಟ ಆಗುವ ರೀತಿಯಲ್ಲಿ ಇರಬೇಕು. ಅದರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ, ನಾವು ಮಾಡಿರೋ ಅಡುಗೆ ಬಗ್ಗೆ, ಪ್ರತಿಯೊಂದು ಹಾಕಿರೋ ವಸ್ತುಗಳ ಬಗ್ಗೆ ಆಗಿರ್ಬೋದು, ಅದನ್ನು ನಾವು ಜಡ್ಜಸ್ಗೆ ಎಷ್ಟು ಮನವರಿಕೆ ಮಾಡಿಕೊಡ್ತೀವಿ, ಅದರ ಬಗ್ಗೆ ನಾವು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರಾದರೂ ಅಡುಗೆ ಕಾಂಪಿಟೇಷನ್ಗೆ ಹೋಗುವಾಗ ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಇದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಂತಹ ಕಾಂಪಿಟೇಷನ್ಗೆ ನಾವು ಭಾಗವಹಿಸಿದಾಗ ಹೆಚ್ಚೆಚ್ಚು ಹೊಸ ವಿಷಯಗಳನ್ನು ಕಲಿತೀವಿ. ಹೊಸ ತಿಂಡಿ ಆಗಿರ್ಬೋದು, ಹೊಸ ಜನರ ಪರಿಚಯ ಆಗಿರುತ್ತೆ. ಹಾಗೆ ಅಲ್ಲಿರುವಂತಹ ಪರಿಸರ ಆಗಿರ್ಬೋದು, ಏನೋ ಒಂದಷ್ಟು ಹೊಸ ವಿಷಯಗಳನ್ನು ನಾವು ಕಲಿತೀವಿ. ಇಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಇದೇ ಇನ್ಸ್ಪಿರೇಷನ್ನ ಯಾವತ್ತೂ ಕೂಡ ಇಟ್ಕೊಂಡು ನಿಮಗೇನಾದರೂ ಒಂದು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಬಿಡದೇನೆ ನೀವು ಕೂಡ ಭಾಗವಹಿಸ್ತಾ ಇರಿ. 3 ದಿನ ನಡೆದ ಕರುನಾಡ ಹಬ್ಬದಲ್ಲಿ 2ನೇ ದಿನ ನಡೆದ ಕುಕ್ಕಿಂಗ್ ಕಾಂಪಿಟೇಷನ್ ಇದಾಗಿದೆ. ಇದರಲ್ಲಿ 5 ಜನರನ್ನು ಸಿಲೆಕ್ಟ್ ಮಾಡಿದ್ದಾರೆ. ಅದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ 3ನೇ ದಿನ ಕರುನಾಡ ಹಬ್ಬದಲ್ಲಿ ತುಂಬ ಮಳೆ ಬಂದ ಕಾರಣದಿಂದ ಎಷ್ಟೋ ಕಾಂಪಿಟೇಷನ್ಗಳು, ಕುಕ್ಕಿಂಗ್ ಕಾಂಪಿಟೇಷನ್ಗಳೆಲ್ಲ ಅಸ್ತವ್ಯಸ್ತ ಆದವು. ನೆಕ್ಸ್ಟ್ ಟೈಮ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಹೋಗುವಾಗ ನಾನು ಹೇಳಿರೋ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಏನಾದರೂ ಹೊಸತನ್ನು ಕಲೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನು ಮುಂದೆ ಹಾಕೋ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಎಲ್ರಿಗೂ ಧನ್ಯವಾದಗಳು. ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರುನಾಡ ಹಬ್ಬ 2024. ಪ್ರೆಸೆಂಟಿಂಗ್ ಸ್ಪಾನ್ಸರ್ ಗೋಲ್ಡ್ ವಿನ್ನರ್ 10-20-80 ಕ್ವಾಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಿರುವಂತಹ ಕರ್ನಾಟಕದ ಏಕೈಕ ವಿನ್ನರ್, ಅದುವೇ ಗೋಲ್ಡ್ ವಿನ್ನರ್ ಮಿಲ್ಕಿ ಮಿಸ್ಟ್ ಪ್ರೀಮಿಯಂ ಡೈರಿ. ಈಗ ಈ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಬಹಳ ಅದ್ಭುತವಾದಂತ ಒಂದು ಏನಂತಾರೆ ಪಾರ್ಟಿಸಿಪೆಂಟ್ ನಮ್ಮ ಜೊತೆಲಿದ್ರು. ಬನ್ನಿ ಮುಂದಕ್ಕೆ ಬನ್ನಿ. ನಿಜವಾಗ್ಲೂ ಈ ಏಜ್ ನಲ್ಲೂ ಇಲ್ಲಿವರೆಗೂ ಬಂದು ನಮಗೋಸ್ಕರ ಸಿಹಿ ತಿಂಡಿಯನ್ನ ಮಾಡ್ಕೊಂಡು ಬಂದ್ರು. ಅವರ ಸ್ಪಿರಿಟ್ಗೆ ಮತ್ತೊಮ್ಮೆ ಒಂದ್ಸತಿ ಜೋರಾನ ಚಪ್ಪಾಳೆ ಕೊಡಿ. ಸೊ ಏಜ್ ಡಸಂಟ್ ಮ್ಯಾಟರ್ ಅನ್ನೋದಕ್ಕೆ ಇವರೇ ಸಾಕ್ಷಿ. ಖುಷಿ ಆಯ್ತಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಗೆ ಹೀಗೆ ಇರಲಿ. ಎಸ್ ಮಾ. ಈಗ ಫೈನಲಿಸ್ಟ್ ನ ಕಾಲ್ ಮಾಡುವಂತ ಸಮಯ. ಮೊದಲನೇ ಫೈನಲಿಸ್ಟ್ ಸೆಲೆಕ್ಟ್ ಆಗಿರುವಂತವರು ದಿವ್ಯಾ ಕೆ ಅವರು ದಯವಿಟ್ಟು ಮುಂದಕ್ಕೆ ಬರಬೇಕು. ಚಪ್ಪಾಳೆ ಅವರಿಗೆ. ಹಾಗೆ ವಿದ್ಯಾಶ್ರೀ ಅವರು ಅವ್ರಿಗೂ ಕೂಡ ಚಪ್ಪಾಳೆ. ಪಿ ವಿಜಯ ಶಾಂತಿ ಅವರು, ಪಿ ವಿಜಯ ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ ನೀವು. ಓಕೆ. ಹಾಗೆ ಉಷಾ ಅವರು, ಬನ್ನಿವ ಉಷಾ ಅವರು. ಹಾಗೆ ಜ್ಯೋತಿ ಮಸೂದ್, ಬನ್ನಿವ. ಸೊ ಇಲ್ಲಿ ವಿನ್ನಿಂಗ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇನ್ನಷ್ಟು ನೀವು ಇಂಪ್ರೂವ್ ಆಗಬೇಕು ಅನ್ನೋದನ್ನ ತಿಳ್ಕೊಬೇಕಷ್ಟೇ. ಸೊ ಮಾಡಿದ್ರಲ್ಲಿ ಅವ್ರದೊಂದು ಯೂನಿಕ್ನೆಸ್ಗೋಸ್ಕರ ಅವ್ರ 5 ಜನ ಸೆಲೆಕ್ಟ್ ಆಗಿದ್ದಾರೆ ಫೈನಲ್ಸ್ಗೆ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮಾ. ಓಕೆ. ಸೊ ನಾಳೆ ದಿವಸ ನೀವು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಪ್ರೆಸೆಂಟ್ ಇರಬೇಕು. ಫೈರ್ ಮಾತ್ರ ನಾವು ಕೊಡ್ತೀವಿ. ಇಂಗ್ರೀಡಿಯೆಂಟ್ಸ್, ಪಾತ್ರೆ ಪದಾರ್ಥ ಏನೇ ಇದ್ರು ಎಲ್ಲ ನೀವು ತರಬೇಕು. ಒಂದು ಫೋಟೋ ಪ್ಲೀಸ್. ಹಾಗೆ ಭಾಗವಹಿಸಿದಂತ ಎಲ್ಲ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳು.